ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ. ನಾನು ಚಾಮರಾಜನಗರದಿಂದ ಬಂದಿದ್ದೀನಿ. ನಾನು ಸ್ಪೋರ್ಟ್ಸ್ ಓದ್ತಾ ಇದ್ದೀನಿ. ಫಸ್ಟು ನಾನು ಚಾಮರಾಜನಗರ ಓದ್ತಾ ಇದ್ದೆ 1 to 7 ತನಕ. ಇವಾಗ ಬ್ಯಾಂಗ್ಳೂರಲ್ಲಿ ದೀಪಾವಳಿ ಓದ್ತಿದ್ದೆ. ಇವಾಗ ಶ್ರೀಗಂಧ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಫಸ್ಟ್ PU. ಅದ್ರ ಜೊತೆಗೆ ಸ್ಪೋರ್ಟ್ಸ್ ಮಾಡ್ತಾ ಇದ್ದೀನಿ. ಹೋದ ವರ್ಷ ನ್ಯಾಷನಲ್ ಮೆಡಲ್ ಆಯಿತು ನನಗೆ. ಈ ವರ್ಷ ಏಷ್ಯನ್ ಗೇಮ್ ಮೆಡಲ್ ಆಗ್ತಿದೆ. ಈ ಅಚೀವ್ಮೆಂಟ್ಗಳ ಕಾರಣ ಯಾರಂದರೆ ನನ್ನ ವಿಕ್ರಮ್ ಸರು ಮತ್ತು ರೋಷನ್ ಸರು, ಭರತ್ ಸರು, ತರುಣಣ್ಣ, ಭರತನೇ ಕಾರಣ. ಆಚರಣೆ 1 ಮಂತಿಂದ ಈ ಇವೆಂಟ್ 1 ಮಂತ್ ಇರಬೇಕು, ಇಂಜುರಿ ಆಗಿತ್ತು. ಆಚರಣೆ ನಡೆಯೋಕ್ಕೆ ಕೂಡ ಕಷ್ಟ ಆಗ್ಬಿಡ್ತಿತ್ತು. ಆ ಟೈಮಲ್ಲಿ ನನ್ನ ವಿಕ್ರಮ್ ಸರ್ ಮತ್ತು ರೋಷನ್ ಸರ್ ನನ್ನ ಬೆನ್ನಿಂದ ಇತ್ತು, ಸಪೋರ್ಟ್ ಎಲ್ಲ ಮಾಡಿತ್ತು. ನನಗೆ ಅಪ್ಪ ಅಮ್ಮ ಇಲ್ಲ, ನನ್ನ ಬ್ಲೈಂಡು. ಮತ್ತು ಎಲ್ಲರೂ ಏನಂತಾರೆ ಅಂದರೆ ನಿಮ್ಗೆ ಆಗಲ್ಲ, ಅಚೀವ್ ಮಾಡೋಕ್ಕಾಗಲ್ಲ, ನೀವು ಬ್ಲೈಂಡ್ ಅಂತ ಎಷ್ಟೋ ಜನ ಹೇಳಿದರು. ನನಗೆ ತುಂಬ ಕಷ್ಟ ಆಗಿತ್ತು. ಆ ಟೈಮಲ್ಲಿ ಏನಂದರೆ ವಿಕ್ರಮ್ ಸರ್ ಮತ್ತು ರೋಷನ್ ಸರ್ ನನಗೆ ಮುಂದೆ ಬಂದು ಮುಂದೆ ನುಗ್ಗಿಸಿ ಈ ಥರ ಮಾಡಿಸಿದ್ದು ನನಗೆ ತುಂಬ ಖುಷಿ ಆಗ್ತಿದೆ. ಯಾರು ಕೇಳೋದು ಕೇಳ್ಕೊತಿದ್ರೆ, ಯಾರಿಗೂ ಈ ಥರ ಪ್ರಾಬ್ಲಮ್ ಆಗಿದ್ರೆ ಈ ಥರ ಮುಟ್ಟಲು ಆಗಲ್ಲ ಅಂತ ಹೇಳ್ಕೊಡಿ, ನೀವು ಸಪೋರ್ಟ್ ಮಾಡಿ. ಏನಂದರೆ ಒಬ್ಬೊಬ್ಬರಿಗೆ ಸ್ಪೋರ್ಟ್ಸ್ ಮಾಡೋಕ್ಕೆ ಇಷ್ಟ ಇರುತ್ತೆ, ಅವ್ರ ಪೇರೆಂಟ್ಸ್ ಯಾರು ಅಲೋ ಮಾಡಲ್ಲ. ಪ್ಲೀಸ್ ಅವ್ರಿಗೆ ಮಾಡೋಕ್ಕೆ ಹೆಲ್ಪ್ ಮಾಡಿ ಪೇರೆಂಟ್ಸ್ ಅಂತ ಕೇಳ್ಕೊತೀನಿ ನಾನು. ನಿಮಗೆ ಎಲ್ಲರೂ ಸಪೋರ್ಟ್ ನಾನು ಕೇಳ್ಕೊತೀನಿ. ಇವಾಗ ಎಲ್ಲ ಅಚೀವ್ ಮಾಡಿದ್ದೀನೋ ನಿಮ್ಮ ಸಪೋರ್ಟ್ ಇದ್ದರೆ ನಿಜ ಮುಂದೆ ಏಷ್ಯನ್ ಗೇಮು, ವರ್ಲ್ಡ್ ಚಾಂಪಿಯನ್ಶಿಪ್ಪು ಮತ್ತು ಒಲಿಂಪಿಕ್ಸ್ ಎಲ್ಲ ಇದೆ. ನಿಮ್ಮ ಆಶೀರ್ವಾದ ಯಾವಾಗಲೂ ಬೇಕು ಅಂತ ಕೇಳ್ಕೊತೀನಿ. ಬಂದಿದ್ದೀನಿ. ನಾನು ಇಂಡಿಯನ್ ಅಥ್ಲೆಟ್ ಅಕಾಡೆಮಿಯಿಂದ 2 ವರ್ಷದಿಂದ ಮಾಡ್ತಾ ಇದ್ದೀನಿ. ರೋಷೇಶ್ವರ ಅಂತ ನಾನು ಯೂತ್ ಏಷ್ಯನ್ ಪ್ಯಾರಾ ಗೇಮ್ಸಲ್ಲಿ 400, 200, 100, 200 ಗೋಲ್ಡ್ ಮೆಡಲು, 400 ಸಿಲ್ವರ್ ಮೆಡಲ್ ತಂದಿದ್ದೀನಿ. ಮತ್ತು ಈ ಥರ ತುಂಬ ಸಪೋರ್ಟ್ ಮಾಡ್ತೀನಿ. ನಾನು ಇನ್ನೂ ಒಲಿಂಪಿಕ್ಸಲ್ಲಿ ಮೆಡಲ್ ತರ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಭಾರತಿ ಅಂತ. ನಾನು ಮೈಸೂರಿಂದ ಬಂದಿದ್ದೇನೆ. ಏಷ್ಯನ್ ಗೇಮ್ಸಲ್ಲಿ ರೋಷನ್ ಸರ್ ಮತ್ತು 6 ತಿಂಗಳಿಂದ ರೋಷನ್ ಸರ್ ಮತ್ತು ವಿಕ್ರಮ್ ಸರ್ ಅಂಡರಲ್ಲಿ ವರ್ಕೌಟ್ ಮಾಡ್ತಾ ಇದ್ದೀವಿ. ಸರ್ ವರ್ಕೌಟ್ ಟೈಮಲ್ಲಿ ಎಲ್ಲ ಮಾಡು ಅಂತಿದ್ರು. ಈಗ ಲಾಂಗ್ ಜಂಪಲ್ಲಿ ಸಿಲ್ವರ್ ಮೆಡಲ್ ಬಂದಿದೆ. ನಮಸ್ಕಾರ. ಸೊ ನನ್ನ ಹೆಸರು ವಿಕ್ರಮ್ ಅಂತ. ನಾನು ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿಯಲ್ಲಿ ಫ್ರಮ್ ಪಾಸ್ಟ್ 10 ಇಯರ್ಸಿಂದ ಇದ್ದೀನಿ. ಸೊ ಇವಾಗ ನಾನು 2020 ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ರೋಷನ್ ಅಣ್ಣನ ಗೈಡೆನ್ಸಿಂದ ಇವಾಗ 3 ಏಷ್ಯಾ ಮೆಡಲ್ ಆಗಿದೆ. ಸೊ ಸೌಮ್ಯ ಅದು 1500 ಸಿಲ್ವರ್ ಮೆಡಲ್ ಆಗಿದೆ, ಭಾರತಿ ಇದು ಲಾಂಗ್ ಜಂಪ್ ಸಿಲ್ವರ್ ಮೆಡಲ್ ಆಗಿದೆ, ಮತ್ತೆ ಮೋಹಿತ್ ಅನ್ನೋದು 100, 200 ಗೋಲ್ಡ್ ಆಗಿದೆ, 400 ಸಿಲ್ವರ್ ಆಗಿದೆ. ಸೊ ಅವ್ರು ಗೆದ್ದಿದ್ದು ಇದುವರೆಗೆ ಯಾರಿಗೆ ಗೊತ್ತಿರಲಿಲ್ಲ. ಏನಾಗಿದೆ ಅಂದ್ರೆ ನಾವು ಗೆದ್ಕೊಂಡ್ಬಂದ್ರು ಯಾರು ಪ್ರೋತ್ಸಾಹ ಮಾಡೋರಿಲ್ಲ, ಯಾರು ಬಂದ್ಬಿಟ್ಟು ನಮ್ಮನ್ನು ಕೇಳ್ತಿಲ್ಲ. ಅದು ಎಸ್ಪೆಷಲಿ ಅವ್ರ ಬ್ಲೈಂಡ್ ಮಕ್ಕಳು, ಯಾಕಂದ್ರೆ ಅವ್ರಿಬ್ಬರಿಗೂ 1 2 ಮೀಟರ್ ಮೇಲೆ ಕಾಣಲ್ಲ. ಸೊ ಪ್ರತಿಯೊಬ್ಬರು ಏನ್ ಕೇಳ್ಕೊಂತೀನಿ ಅಂದ್ರೆ ಪ್ರತಿಯೊಬ್ರು ಬಂದು ನಮ್ಮ ಮಕ್ಕಳಿಗೆ ಗೆದ್ದಾಗ ಅವ್ರ ಮನೆ ಮಕ್ಳಿಗೆ ಗೆದ್ರು ಅನ್ನೋ ಖುಷಿಯಿಂದ ಅವ್ರನ್ನ ಎಂಕರೇಜ್ ಮಾಡಿದ್ರೆ ಇವತ್ತು ಏಷ್ಯನ್ ಗೇಮ್ಸ್ ಗೆದ್ದಿದ್ವಿ, ಸೊ ನಾಳೆ ಒಲಿಂಪಿಕ್ ಮೆಡಲ್ ಗೆಲ್ತೀವಿ. ಇದುವರೆಗೂ ಕರ್ನಾಟಕ ಒಲಿಂಪಿಕ್ ಮೆಡಲ್ ಬಂದಿಲ್ಲ. ಸೊ ನಿಮ್ ಪ್ರೋತ್ಸಾಹ, ನಿಮ್ ಎಂಕರೇಜ್ಮೆಂಟ್ ಎಲ್ಲ ಇದ್ರೆ ಖಂಡಿತ ನಮ್ಮ ಮಕ್ಕಳು ಒಲಿಂಪಿಕ್ ಮೆಡಲ್ ಮಾಡೇ ಮಾಡ್ತಾರೆ. ಸೊ ನನ್ನಿಂದೆ ರೋಷನ್ ಅಣ್ಣ ಆಗ್ಲಿ ಎಲ್ಲರೂ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ನಾನ್ ಪ್ಯಾರಾ ಮಾಡೋಕ್ಕಿಂತ ಮುಂಚೆ ನಾನ್ ರೋಷನ್ ಅವ್ರ ಕಡೆ ಮಾಡ್ತಿದ್ದೆ. ಸೊ ಇವಾಗ ಹಾಸ್ಟೆಲ್ ವ್ಯವಸ್ಥೆ ಆಗಲಿ, ಊಟ ವ್ಯವಸ್ಥೆ ಆಗಲಿ, ಯಾವುದೇ ವ್ಯವಸ್ಥೆ ಆಗಲಿ ಎಲ್ಲ ಅಣ್ಣ ನೋಡ್ಕೊತಿದ್ದಾರೆ. ಬಿಕಾಸ್ ಮಕ್ಕಳಿಗೆ ಎಲ್ಲವರೆಗೂ ಗೆದ್ದ ಮೇಲೆ ಯಾರು ಸ್ಪಾನ್ಸರು ಬರಲ್ಲ, ಯಾರು ಕೇಳೋದು ಇಲ್ಲ. ಸೊ ಇವಾಗ ಪ್ರಶಾಂತ್ ಅಣ್ಣಂಗಾಗ್ಲಿ, ಇದ್ರೀಸ್ ಅವ್ರಿಗಾಗ್ಲಿ ಎಲ್ಲರಿಗೂ ನಾನು ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು 1 ಜನ ಮುಂದೆ ತೋರಿಸ್ತಿದ್ದಾರೆ ನಾವು ಗೆದ್ದಿದ್ದೀವಿ ಅಂತ. ಸೊ ನಾನು ಒಂದೇ ಕೇಳ್ಕೊಳ್ಳೋದು, ಪ್ರತಿಯೊಬ್ಬರು ನಮ್ಮ ಮಕ್ಕಳನ್ನ ಎಂಕರೇಜ್ ಮಾಡಿ, ಅವ್ರ ಮನೆ ಮಕ್ಕಳು ಅಂದ್ಕೊಂಡು ಅವ್ರನ್ನ ಎಂಕರೇಜ್ ಮಾಡಿದ್ರೆ ಇವತ್ತಲ್ಲ ನಾಳೆ ಇಂಡಿಯಾ ನಂಬರ್ 1 ಆಗೇ ಆಗ್ತೀವಿ. ಇಂಡಿಯಾನ ದುಬೈಯಲ್ಲ ಯಾವುದೇ ಕಂಟ್ರಿಲಿ ಹೋದ್ರು ನಾವು ಗೆಲ್ಲಿಸ್ತೀವಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.